ಸರಿ, ಇವತ್ತ 14 ಅಕಾಡೆಮಿಗಳು ಮತ್ತು ಪ್ರಾಧಿಕಾರಗಳ ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿತ್ತು. ಅನಿವಾರ್ಯ ಕಾರಣಗಳಿಂದ ಚುನಾವಣೆ ಬಂದಿರೋದ್ರಿಂದ, ನೀತಿ ಸಂಹಿತೆ ಇರೋದ್ರಿಂದ ಅವ್ರು ಯಾರೂ ಚಾರ್ಜನ್ನು ತೆಗೆದುಕೊಂಡಿದ್ದಿಲ್ಲ. ಈ ನೀತಿ ಸಂಹಿತೆ ಮುಗಿದ ಮೇಲೆ ಈಗ ಚಾರ್ಜ್ ತಗೊಂಡು ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಪ್ರತಿ ಅಕಾಡೆಮಿಯನ್ನು ನೇಮಕ ಮಾಡಿದ ಮೇಲೆ ಒಂದು ಸಭೆ ಮಾಡಬೇಕನ್ನೋದು ಮೊದಲಿನಿಂದ ನಮ್ಮ ಇಲಾಖೆಯಲ್ಲೇ ಬಂದಂಥ ಒಂದು ವ್ಯವಸ್ಥೆ. ಇವತ್ತು ನಾವು ಎಲ್ಲ ಪ್ರಾಧಿಕಾರ ಮತ್ತು ಅಕಾಡೆಮಿಯ ಅಧ್ಯಕ್ಷರು ಮತ್ತು ಸದಸ್ಯರನ್ನೆಲ್ಲ ಕರೆದು ಅವರಿಗೆ ವಿಶೇಷವಾಗಿ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಹೇಳಿ, ಅಭಿನಂದನೆಗಳ ಜೊತೆಗೆ ಅವರ ಒಂದು ಸಲಹೆಗಳನ್ನು ತೆಗೆದುಕೊಂಡಿದ್ದೀವಿ. ಅವರಿಗೆ ಯಾವ ರೀತಿ ಕೆಲಸವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಮತ್ತು ಅವರು ಭಾಳ ಹಿರಿಯ ಸಾಹಿತಿಗಳು, ಹಿರಿಯರು ಇರೋದರಿಂದ ಕೆಲವೊಂದಿಷ್ಟು ನನಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಈಗಾಗಲೇ ಅಕಾಡೆಮಿಗಳ ಕೆಲಸ ಯಾವ ರೀತಿ ಮಾಡಬೇಕು ಅನ್ನೋದು ಅವರು ಈಗಾಗಲೇ ಕೆಲವೊಂದಿಷ್ಟು ಸಭೆಗಳನ್ನು ಚಾರ್ಜ್ ತಗೊಂಡು ಸಭೆಗಳನ್ನು ಮಾಡಿದ್ದಾರೆ, ಕೆಲವೊಂದಿಷ್ಟು ಅಕಾಡೆಮಿಯ ಅಧ್ಯಕ್ಷರು ಸದಸ್ಯರು ಸೇರಿ. ನಮಗೆ ಈ ಸತಿ ಒಂದು ಒಳ್ಳೆಯ ಅವಕಾಶ ಏನು ಅಂದರೆ, ಈ ಸತಿ ಆದಂಥ ಅಕಾಡೆಮಿ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಕರ್ನಾಟಕ ಅಂತ ಹೆಸರಿಟ್ಟು 50 ವರ್ಷದ ಆಚರಣೆ ಮಾಡ್ತಾ ಇರೋದ್ರಿಂದ, ಆ ಆಚರಣೆಯೊಳಗೆ ಎಲ್ಲ ಅಕಾಡೆಮಿಯ ಅಧ್ಯಕ್ಷರು ಸದಸ್ಯರು ಪಾಲ್ಗೊಳ್ಳಿ, ಅವರ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಈಗಾಗಲೇ ನಾವು ಪ್ರಾರಂಭವನ್ನು ಮಾಡಿದ್ದೀವಿ. ಈಗಾಗಲೇ ಹಂಪಿಯಿಂದ ಪ್ರಾರಂಭ ಮಾಡಿ ಈಗಾಗಲೇ ಹಂಪಿ ಗದಗದೊಳಗೆ ಕಾರ್ಯಕ್ರಮ ಮಾಡಿದ್ವಿ. ರಾಜ್ಯದೊಳಗೆ ಎಲ್ಲೆಲ್ಲೇ ನಾವು ಒಂದು ತೇರನ್ನು ಬಿಟ್ಟು, ರಥವನ್ನು ಬಿಟ್ಟು, ಅದಕ್ಕೆ ಈಗಾಗಲೇ ಇಡೀ ರಾಜ್ಯಾದ್ಯಂತ ಸಂಚಾರವನ್ನು ಮಾಡಿಸ್ತಾ ಇದ್ದೀವಿ. ಅದಕ್ಕೆ ಯಾವ ರೀತಿ ನವೆಂಬರ್ 1ಕ್ಕಿಂತ ಮುಂಚಿತವಾಗಿ ಯಾವ ರೀತಿ ರೂಪರೇಷೆಗಳು ಆಗಬೇಕು ಅನ್ನೋದ್ರ ಬಗ್ಗೆ ಅವರು ಪಾಲ್ಗೊಳ್ಳೋದ್ರಿಂದ ಸುವರ್ಣ ಮಹೋತ್ಸವಕ್ಕೆ ಒಂದು ಹೊಸ ಮೆರುಗು ಬರುವಂಥ ಕೆಲಸ ಆಗ್ತಾಯಿದೆ. ಯಾಕಂದರೆ ಎಲ್ಲ ಸದಸ್ಯರು, ಅಧ್ಯಕ್ಷರು, ಪ್ರಾಧಿಕಾರ ಎಲ್ಲ ಅನುಭವಸ್ಥರು ಅವರ ಅನುಭವವನ್ನು ಹಂಚ್ಕೊಂಡು ಮಾಡೋಣ ಅಂತ ಮಾಡಿದ್ವಿ. ಅದಕ್ಕೆ ಒಂದು ಒಳ್ಳೆಯ ಸಲಹೆಯನ್ನು ಅವ್ರು ಕೊಟ್ಟರು. ಇಡೀ ಕರ್ನಾಟಕ ಅಂತಂದರೆ, ಕರ್ನಾಟಕ ಅಂದರೆ ಬೆಂಗಳೂರು ಸೀಮಿತವಾದಂಥ ಕಾರ್ಯಕ್ರಮ ಮಾಡೋದಕ್ಕಿಂತಲೂ ಇಡೀ ರಾಜ್ಯಾದ್ಯಂತ, ಅಂದರೆ ನಮ್ಮ ಏನು 4 ವಿಭಾಗಗಳದಾವೆ, ಆ ವಿಭಾಗಗಳ ಜೊತೆಗೆ ಪ್ರತಿಯೊಂದು ಜಿಲ್ಲೆಯೊಳಗೂ ಒಂದು ಕಾರ್ಯಕ್ರಮಗಳಾಗೋ ರೀತಿಯೊಳಗೆ ಅಕಾಡೆಮಿಯವರು ನಾವೆಲ್ಲರೂ ಸೇರಿ ಮಾಡ್ತೀವಿ. ಅದಕ್ಕೆ ಒಂದು ತಾವು ಕೆಲಸವನ್ನು ಮಾಡಬೇಕು, ಒಂದು ಸಲಹೆಯನ್ನು ಕೊಟ್ಟರು. ನಾವು ಯಾಕಂದರೆ ಒಂದು ಜಿಲ್ಲೆಯೊಳಗೆ ಅಕಾಡೆಮಿ ಸಾಹಿತ್ಯ ಅಕಾಡೆಮಿದು ಅಲ್ಲೇ, ಗಡಿ ಪ್ರಾಧಿಕಾರದ್ದು ಅಲ್ಲೇ ಆಗಬಾರ್ದು, ಎಲ್ಲ ಜಿಲ್ಲೆಗೂ ಅದು ಕಾರ್ಯಕ್ರಮ ಮುಟ್ಟೋ ರೀತಿಯೊಳಗೆ ಒಂದು ಸಮನ್ವಯ ಸಮಿತಿಯನ್ನು ಮಾಡಿರಿ ನೀವು ಅಂತಂದರು. ಅದಕ್ಕೆ ಎಲ್ಲ ಅಕಾಡೆಮಿಯ ಅಧ್ಯಕ್ಷರ ಒಳಗೊಂಡಂತೆ ಒಂದು ಸಮನ್ವಯ ಸಮಿತಿಯನ್ನು ಮಾಡಿ, ಆ ಸಮಿತಿ ಕೆಲವೊಂದಿಷ್ಟು ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡಬೇಕು, ಅಕಾಡೆಮಿಗಳಿರ್ಬೋದು ಮತ್ತು ಸುವರ್ಣ ಕರ್ನಾಟಕ ಸಂಭ್ರಮದ ಕಾರ್ಯಕ್ರಮಗಳಿರ್ಬೋದು, ಇವನ್ನ ಮಾಡೋಕ್ಕೆ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಮನ್ವಯ ಸಮಿತಿ ಮುಖಾಂತರ ಸಲಹೆಗಳನ್ನು ಕೊಡಬೇಕು ಅಂತ ಹೇಳಿದ್ವಿ. ಅದಕ್ಕೆ ಅದರ ಜೊತೆಗೆ ಆ ಸಮನ್ವಯ ಸಮಿತಿ ಬರೀ ಕರ್ನಾಟಕಕ್ಕೆ ಅಂದರೆ ಬೆಂಗಳೂರು ಸೀಮಿತ ಆಗಲಾರದೆ ಇಡೀ ಉತ್ತರ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಈ ಭಾಗದೊಳಗೆ ಮೈಸೂರು ಕರ್ನಾಟಕಕ್ಕೂ ಎಲ್ಲ ಕಡೆಯೂ ಕಾರ್ಯಕ್ರಮ ಮಾಡೋಕ್ಕೆ ಒಂದು ಸಲಹೆ ಕೊಡೋದು, ಅದನ್ನು ಮಾಡ್ತೀವಿ. ಅದರ ಜೊತೆಗೆ ಅವರ ಪತ್ರ ವ್ಯವಹಾರಗಳು, ಅಧ್ಯಕ್ಷರ ಪತ್ರ ವ್ಯವಹಾರದೊಳಗೆ ನಾವೇನು ಸುವರ್ಣ ಸಂಭ್ರಮದ ಲೋಗೋನೇನು ಬಿಡುಗಡೆ ಮಾಡೀವಿ ಅದನ್ನು ಕಂಪಲ್ಸರಿ ಹಾಕಲೇಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ವಿ. ಮತ್ತು ಅದರ ಜೊತೆಗೆ ಅವ್ರದ್ದೊಂದು ಆಸೆ ಇತ್ತು, ಪ್ರತಿ ಸತಿ ಅಕಾಡೆಮಿಗಳಾಗ್ತಾವೆ, ಅಕಾಡೆಮಿಗಳಿಗೆ ಇದು ಮಂತ್ರಿಗಳಿಗೂ ಮತ್ತು ಅಕಾಡೆಮಿಗಳಿಗೆ ಕೊಂಡಿನೇ ಇರಲಾರ್ದಂಗೆ ಆಗುತ್ತೆ, ಒಂದೇ ಒಂದು ಸಭೆ ಮಾಡಿ ಮುಗಿಸ್ಬಿಡ್ತೀರಿ ಅಂತ. ಅದಕ್ಕೆ ನಾನು ಹೇಳಿದ್ದೀನಿ, ಈ ಜೂಲೈ ತಿಂಗಳದೊಳಗಾಗಿ ಒಂದು ರೌಂಡಿನ ಸಭೆಯನ್ನು ಮಾಡ್ತೀನಿ. ಅದಾದಮೇಲೆ ತಿಂಗಳಿಗೆ 2 ಅಕಾಡೆಮಿಗಳನ್ನು ಕರೆದು ಸಭೆ ಮಾಡಿ ಅವರ ಕಷ್ಟ ಸುಖಗಳನ್ನು, ಅವರ ಸಮಸ್ಯೆಗಳನ್ನು ಕೇಳಿ ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಂಥ ಕೆಲಸವನ್ನು ಮಾಡಬೇಕಂತ ಇಲಾಖೆಯಿಂದ ನಿರ್ಧಾರಗಳನ್ನು ಮಾಡಿದ್ದೀನಿ. ಅದರ ಜೊತೆಗೆ ಇನ್ನೂ ಒಂದು 2-3 ಅಂದರೆ ನಾನು ಸಾಮಾಜಿಕ ನ್ಯಾಯ, ಪಾಲನೆ, ಸಮಾನತೆ, ಸಂವಿಧಾನಾತ್ಮಕ ಆಶಯ
ಎತ್ತಿ ಹಿಡಿಯುವ ರೀತಿಯೊಳಗೆ ಅಕಾಡೆಮಿಗಳು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಅವ್ರಿಗೆ ಹೇಳಿದ್ದೀವಿ, ನಿರ್ವಹಿಸಬೇಕಂತ. ಮತ್ತು ಸ್ವತಂತ್ರವಾಗಿ ನಿರ್ವಹಿಸಿ ಇಲಾಖೆಯಿಂದ ನನ್ನಿಂದ ಏನು ಬೇಕಾಗೈತೆ, ಮಂತ್ರಿಯಾಗಿ ನಾನೇನು ಮಾಡಬೇಕಾಗೈತೆ ಅವನ್ನೆಲ್ಲವನ್ನು ನಿಮ್ಮ ಜೊತೆಗೆ ಕೆಲಸವನ್ನು ಮಾಡ್ತೀವಿ ಅಂತ ಕೆಲವೊಂದಿಷ್ಟು ವಿಚಾರಗಳು ಚರ್ಚೆ ಆಗಿದೆ. ಅದ್ರ ಜೊತೆಗೆ ನಮ್ಮೆಲ್ಲ ಅಕಾಡೆಮಿಯ ಎಲ್ಲ ಸದಸ್ಯರು, ಎಲ್ಲ ಅಧ್ಯಕ್ಷರು ಭಾಳ ಪ್ರೀತಿ ವಿಶ್ವಾಸದ ಮಾತುಗಳನ್ನು ಇವತ್ತು ಆಡಿದ್ದಾರೆ ಅವರು. ಮತ್ತು ಅದರ ಜೊತೆಗೆ ಆದಷ್ಟು ಬೇಗನೆ ಕ್ರಿಯಾ ಯೋಜನೆಯನ್ನು ಈಗಾಗಲೇ ಅವ್ರಿಗೆ ಗ್ರ್ಯಾಂಟ್ ಕೊಟ್ಟಿದ್ದೀವಿ. ಪ್ರತಿ ವರ್ಷ ಯಾವ ರೀತಿ ಕೊಡಬೇಕಾಗೈತೆ ಆ ರೀತಿ ಕೊಟ್ಟಿದ್ದೀವಿ. ಮತ್ತು ಕೆಲವೊಂದಿಷ್ಟು ಇಂದಿನ ಉಳಿಕೆ ಹಣನೂ ದುಡ್ಡಿದೆ. ಮತ್ತು ಕೆಲವೊಂದಿಷ್ಟು ಬಿಲ್ ಮಾಡೋಂಥವೂ ಇದ್ದಾವೆ, ಅಂದರೆ ಕಮಿಟೆಡ್ ಎಕ್ಸ್ಪೆಂಡಿಚರು ಇದ್ದಾವೆ. ಅವನ್ನೆಲ್ಲವನ್ನು ನೋಡಿಕೊಂಡು ಒಂದು ಕ್ರಿಯಾ ಯೋಜನೆಯನ್ನು ರೆಡಿ ಮಾಡ್ಕೊಂಡು ತೆಗೆದುಕೊಂಡು ಬರ್ರಿ ಅಂತ ಸೂಚನೆಯನ್ನು ಕೊಟ್ಟಿದ್ದೀವಿ. ಇವತ್ತು ಭಾಳ ಖುಷಿ ಆಯಿತು ನನಗೂ. ಎಲ್ಲ ಅಕಾಡೆಮಿಯ ಅಧ್ಯಕ್ಷರು ಒಳ್ಳೊಳ್ಳೆ ಮಾತುಗಳನ್ನು ಆಡಿದರು, ಒಳ್ಳೊಳ್ಳೆ ಸಲಹೆಗಳನ್ನು ಕೊಟ್ಟರು. ಸರ್ಕಾರ ಈ ರೀತಿ ಕೆಲಸ ಭಾಳ ದಿವಸದಿಂದ ನೆನಗುದಿಗೆ ಬಿದ್ದಂಥ ಈ ಅಕಾಡೆಮಿಗಳಿಗೆ ಇವತ್ತು ಅಧ್ಯಕ್ಷರ ಸದಸ್ಯರನ್ನ ಮಾಡಿ ಒಂದೇ ಸತೆ ನೇಮಕ ಮಾಡಿ ಆದೇಶ ಮಾಡಿದ್ದು ಭಾಳ ಖುಷಿ ಕೊಡ್ತೀವಿ ಅನ್ನೋ ಮಾತನ್ನು ಎಲ್ಲ ಸದಸ್ಯರು, ಎಲ್ಲ ಅಧ್ಯಕ್ಷರ ಬಾಯಿಂದ ಬಂತು. ಭಾಳ ಖುಷಿ ಅನ್ನಿಸ್ತು. ಇದು ಒಂದು ಒಳ್ಳೆಯ ನನಗೆ ಒಂದು ಏನಂದರೆ ನಮಗೂ ಒಂದು ಶಕ್ತಿ ಬರೋ ರೀತಿಯೊಳಗೆ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ವಿ. ಮತ್ತು ಎಲ್ಲ ಅನುಭವಸ್ಥರು ಇರೋದರಿಂದ ಒಳ್ಳೆ ಹಿರಿಯ ಸಾಹಿತಿಗಳು, ಬರಹಗಾರರು, ನಾಟಕ ಅಕಾಡೆಮಿಗೆ ಸಂಬಂಧಪಟ್ಟಂಥ ಭಾಳಷ್ಟು ಹಿರಿಯರು, ಎಲ್ಲ ರೀತಿಯ ಅನುಭವಸ್ಥರು ಆ ಅಕಾಡೆಮಿ ಅಧ್ಯಕ್ಷರು ಸದಸ್ಯರು ಇರೋದ್ರಿಂದ ಇಲಾಖೆಗೆ ಒಂದು ಒಳ್ಳೆಯ ಹೆಸರನ್ನು ತರುವಂಥ ಕೆಲಸ, ಇಲಾಖೆ ನಮಗೂ ಸರ್ಕಾರಕ್ಕೂ ಒಳ್ಳೆಯ ಹೆಸರು ತರುವಂಥ ಕೆಲಸ ಮಾಡ್ತಾರಂತ ನಾನು ವಿಶ್ವಾಸದಿಂದ ಇದ್ದೀನಿ. ಆ ರೀತಿ ಮಾಡ್ತಾರೆ, ಒಳ್ಳೊಳ್ಳೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸರ್, ಈಗ ಸಮನ್ವಯ ಸಮಿತಿ ಅಧ್ಯಕ್ಷರು ಅಂತಂತಿಲ್ಲ, ಅದು ಅಧ್ಯಕ್ಷರು ಅದಕ್ಕೇನು ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ. ಬಟ್ ಈಗ ನಾನು ಸಲಹಾ ಸಮಿತಿಯನ್ನು ಮಾಡ್ತೀನಿ, ಅದರೊಳಗೆ ನೋಡ್ತೀನಿ ನನ್ನ ಅಧಿಕಾರಿಗಳ ಜೊತೆಗೆ ಅವ್ರ ಜೊತೆ ಕುಂತು ಅದಕ್ಕೆ ಅಧ್ಯಕ್ಷರ ನೇಮಕ ಮಾಡಬೇಕಾಯ್ತು ಅಂದ್ರೆ ನೇಮಕ ಮಾಡ್ತೀವಿ. ಇಲ್ಲಂತಂದರೆ ಅದೇ ಅಕಾಡೆಮಿ ಒಳಗೆ ಮತ್ತೊಬ್ಬರನ್ನ ಅಧ್ಯಕ್ಷನ ಮಾಡಬೇಕು, ಇಲ್ಲ ಇಲಾಖೆ ಮಂತ್ರಿನ ಅಧ್ಯಕ್ಷನ ಮಾಡಬೇಕು ಅಂತ ನಾನು ನಮ್ಮ ಸೆಕ್ರೆಟರಿಗೆ ಮತ್ತು ಅವರು ಸ್ವಲ್ಪ ಕೆಲವೊಂದು ಹಿರಿಯರಿದ್ದಾರೆ ಅವ್ರ ಜೊತೆ ಕುಂತು ಚರ್ಚೆ ಮಾಡಿ ಒಟ್ಟು ಒಂದು ಸಲಹಾ ಸಮಿತಿ ಅವಶ್ಯಕತೆ ಇದೆ. ಯಾಕಂದರೆ ಅವರ ಒಂದಿಷ್ಟು ಸಲಹೆಗಳು ಕೆಲವೊಂದು, ಯಾಕಂದರೆ ಇವತ್ತು ಕೆಲವೊಂದಿಷ್ಟು ಕಡೆ ಲೋಪಗಳಾಗ್ತವೆ ಅಂತ ಅದಕ್ಕೆ ಒಂದು ಒಳ್ಳೆಯ ಸಲಹೆ ಕೊಡಲಿಕ್ಕೆ ಸಮನ್ವಯ ಸಮಿತಿ. ನಾನು ಅದಕ್ಕೆ ಈ ಸಮನ್ವಯ ಸಮಿತಿನೂ ಮಾಡಿದ್ದೀವಿ, ಅದೇ ಒಂದು ರೀಸನ್ನಕ್ಕೆ. ಅದರ ಜೊತೆಗೆ ಯಾರೂ ಯಾವ ಮಂತ್ರಿಗಳು ಇಲ್ಲಿವರೆಗೂ ಅಕಾಡೆಮಿಗಳ ಜೊತೆಗೆ ಸಭೆಯೇ ಆಗಿಲ್ಲ. ಆ ಒಂದು ಕಾರಣನೂ ಇಟ್ಕೊಂಡು ನಾನು ತಿಂಗಳಿಗೆ 2, ಯಾಕಂದರೆ 14 ಅಕಾಡೆಮಿಗಳು ಪ್ರಾಧಿಕಾರಗಳು ಇದ್ದಾವೆ ನಮ್ಮ ಹತ್ರ. ತಿಂಗಳಿಗೆ 2 ಆದ್ರೂ ನಾನು ಅಕಾಡೆಮಿಗಳನ್ನು ಪ್ರಾಧಿಕಾರಗಳನ್ನು ಸಭೆ ಕರೆದು ಮಾಡ್ತೀನಿ. ಯಾಕೆ ಮಾಡಬಾರ್ದು? ಈ ಹಿಂದೆ ನಿಮ್ಮ ಚೇರ್ಲಿರ್ತಕ್ಕಂಥ ಸಚಿವರು ಹೇಳಿದರು, ನಾವು ಪ್ರತಿ 2ನೇ ಶನಿವಾರ ಅಥವಾ ಯಾವುದೋ ಒಂದು ವಾರ ನಾವು ಕಲಾವಿದರನ್ನ ಭೇಟಿಯಾಗಿ ನಾವು ರವೀಂದ್ರ ಕಲಾಕ್ಷೇತ್ರ ಒಂದು ಫೋಟೋ ತೆಗೆಸ್ಕೊಂಡು, ಅದಾದಮೇಲೆ ನೆಕ್ಸ್ಟ್ ಒಂದು ಫೋಟೋನು ಬರಲ್ಲ, ಒಂದು ವಿಸಿಟ್ ಬರದಲ್ಲಿ. ಆಮೇಲೆ ಬಹುತೇಕ ಅಕಾಡೆಮಿಗಳ ವಾರ್ಷಿಕ ನೀವು ಪ್ರಶಸ್ತಿ ಕೊಡ್ತೀರಿ. ಬೆಂಗಳೂರು ಹೊರತುಪಡಿಸಿದರೆ ನೀವು ಉತ್ತರ ಕರ್ನಾಟಕ ಹೋಗೋದೇ ಇಲ್ಲ ಯಾವ ಅಕಾಡೆಮಿ. ಈಗ ನೀವು ಹೇಳಿದ್ದನ್ನು ನಾನು ಗಮನದಾಗ ಇಟ್ಕೊಂಡು, ನಾನು ಉತ್ತರ ಕರ್ನಾಟಕದ ಮಂತ್ರಿ ಇರೋದ್ರಿಂದ ಈಗಾಗಲೇ ಅಕಾಡೆಮಿ ಅಧ್ಯಕ್ಷರು, ಅಕಾಡೆಮಿ ಸದಸ್ಯರು ರಾಜ್ಯೋತ್ಸವ ಪ್ರಶಸ್ತಿಯಿಂದ ಹಿಡ್ಕೊಂಡು ಈ ಇಲಾಖೆ ನಾನು ಜವಾಬ್ದಾರಿ ತಗೊಂಡ ಮೇಲೆ ಅತಿ ಹೆಚ್ಚು ಉತ್ತರ ಕರ್ನಾಟಕಕ್ಕೂ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಂಥ ಉದಾಹರಣೆಗಳು ಈ ಸದ್ಯ ನನ್ನ ಕಣ್ಣು ಮುಂದೆನೇ ಇದ್ದಾವೆ. ಅದು ನಿಮ್ಮ ಕಣ್ಣು ಮುಂದೆನೂ ಇದ್ದಾವೆ. ಯಾಕೆ ದಾಖಲೆ ಇದೆ, ದಾಖಲೆನೇ ಕೊಡ್ತಾ ಇದ್ದೀನಿ. ಯಾಕಂದರೆ ಹಿಂದೆ ಅಕಾಡೆಮಿ ಅಧ್ಯಕ್ಷರು ಅಂದರೆ ಕೆಲವೊಂದಿಷ್ಟು ಭಾಗಕ್ಕೆ ಸೀಮಿತವಾಗಿತ್ತು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡಲ್ಲ. ಆದರೆ ನನ್ನ ಆಸೆ ಪೂರ್ಣ ಪ್ರಮಾಣದ ಕರ್ನಾಟಕ ಎಲ್ಲ ಭಾಗಕ್ಕೂ ಅವಕಾಶಗಳನ್ನು ಮಾಡಿಕೊಡುವಂಥ ಕೆಲಸವನ್ನು ಈ ಅಕಾಡೆಮಿ ಅಧ್ಯಕ್ಷರು ಸದಸ್ಯರು ಮಾಡಿದ್ದನ್ನು ನೀವು ನೋಡಿದರೆ ಗೊತ್ತಾಗುತ್ತೆ. ಸರಿ, ಆಗಲೇ ಅನುದಾನವನ್ನು ಕೊಟ್ಟಿದ್ದೀವಿ. ಈಗಾಗಲೇ ಒಂದೊಂದು ಇದಕ್ಕೆ
ಅವ್ರು ಯಾರಪ್ಪ? ಅವ್ರು ಯಾರು ಹೊರಗೆ ಕಳಿಸ್ರಿ? ಅವ್ರು ಯಾರು ನೋಡಪ್ಪ, ನೋಡು ಅವ್ನು ಕಳಿಸೋನು ಹೊರಗ. ಯಾರು ಅವ್ರು ಮಾತಾಡೋದಿಲ್ಲ, ಕರ್ಕೊಂಬ ಇಲ್ಲೇ. ಹೇಳಿದ್ರೆ ಅರ್ಥ ಆಗಲ್ಲ ಅವ್ರಿಗೆ. ಸರ್, ಈಗಾಗಲೇ ಅಕಾಡೆಮಿಗೆ ಎಷ್ಟು 10 ಕೋಟಿಯನ್ನು ಕೊಟ್ಟಿದ್ದೀವಿ ಎಲ್ಲಕ್ಕೂ. ಬಂಜಾರ ಒಂದೊಂದು ಅಕಾಡೆಮಿಗಳಿಗೆ 80 ಲಕ್ಷ ಕೊಟ್ಟು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಸೇರಿ, ಮತ್ತು ಈಗ ಹಿಂದಿನ ಒಂದ್ಸತಿ ಏನು 2-3 ವರ್ಷ ಅಕಾಡೆಮಿಗಳು ಕೆಲವೊಂದಿಷ್ಟು ಅಕಾಡೆಮಿಗಳು ದುಡ್ಡು ಹಂಗೆ ಉಳಿದಿದೆ. ಕೆಲವೊಂದಿಷ್ಟು ನಾವು ಏನು ಇಂಪಾರ್ಟೆಂಟ್ ಇದೆ ಅವ್ನು ಮಾಡಿದ್ದೀವಿ ಎಕ್ಸ್ಪೆಂಡಿಚರ್, ನಾನು ಅಧ್ಯಕ್ಷ ಇದ್ದಾಗ. ಅದಕ್ಕಿಂತ ಮೊದಲು ಹಿಂದಿನ ಸರ್ಕಾರದೊಳಗೆ ಏನು ಚಟುವಟಿಕೆಗಳೇ ಆಗಲಾರ್ದಂಥ ಉದಾಹರಣೆಗಳಿದ್ದಾವೆ. ಆ ದುಡ್ಡಿದೆ, ಆ ದುಡ್ಡನ್ನು ಸೇರಿ ಕ್ರಿಯಾ ಯೋಜನೆ ಮಾಡಿರಿ ಅಂತ ಹೇಳಿದ್ದೀವಿ. ಮತ್ತು ನೀವು ಹೇಳಿದ್ರಲ್ಲ, ಬರೀ ಅಕಾಡೆಮಿಗಳು ಪ್ರಶಸ್ತಿ ಎಲ್ಲ, ಈ ಸತೆ ನಾನು ಇಲಾಖೆ ಜವಾಬ್ದಾರಿ ತಗೊಂಡ್ಮೇಲೆ ಅಕಾಡೆಮಿಗಳನ್ನು ಎಲ್ಲವೂ ಸ್ಟ್ರೆಂತನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಮತ್ತು ಮುಖ್ಯಮಂತ್ರಿಗಳು ಭಾಳ ವಿಶೇಷವಾಗಿ ಈ ಇಲಾಖೆ ಬಗ್ಗೆ ಭಾಳಷ್ಟು ಅದ್ರ ಬಗ್ಗೆ ಅನುಭವ ಇರೋಂಥ ಮುಖ್ಯಮಂತ್ರಿಗಳಿರೋದ್ರಿಂದ ನಾವು ಏನೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯಾವುದೇ ಅನುದಾನ ಕೇಳಿದ್ರು ಎಡಿಷನಲ್ ಆಗಿ ಕೊಟ್ಟಾರೆ ನಮಗೆ. ಈಗಾಗಲೇ ಈ 1 ವರ್ಷಗಳು ನನಗೆ ಕೊಟ್ಟಿದ್ದಾರೆ. ನಾನು ಕೇಳ್ತೀನಿ, ಅವಶ್ಯಕತೆ ಎಲ್ಲೆಲ್ಲಿದೆ ಅದನ್ನ ದುಡ್ಡನ್ನು ನಾವು ಹಣಕಾಸು ಇಲಾಖೆಯಿಂದ ಬಿಡುಗಡೆ ಮಾಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಒಂದೇ ಒಂದು, ಅವರು ಬರೀ ಅಧ್ಯಕ್ಷರಾಗಿದ್ದರೆ ತಪ್ಪ ಆಗ್ಬೋದು ಅಂತ ಇತ್ತು. ಈಗ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳ್ತೀನಿ ಸರ್ಕಾರ, ಆಯ್ತು ನೀವು ಹೇಳಿದ್ದಕ್ಕೆ ನಾನು ಸ್ವಲ್ಪ ಮಾತಾಡೋಕೆ ಕೊಟ್ಟರೆ ನಾನು ಹೇಳ್ತೀನಪ್ಪ. ಇಲ್ಲ ನೀವು ಪೂರ ಕ್ವಶನ್ ಕೇಳಿ ನಾನು ಹೇಳ್ತೀನಿ ಅಂತ ಬಿಡ್ತೀನಿ. ಈಗ ಇದನ್ನು ರಾಜಕಾರಣಗೊಳಿಸೋದಕ್ಕೆ ಅವಶ್ಯಕತೆ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆಯೂ ಇಲ್ಲ. ಹಿಂದಿನ ಸರ್ಕಾರದಾಗ ಏನಾಗಿತ್ತು, ಮುಂದಿನ ಸರ್ಕಾರದಾಗ ಏನಾಗಿದೆ, ಈಗ ಏನಾಗುತ್ತೆ ಅಂತ ಚರ್ಚೆ ಮಾಡೋದು ಬೇಡ. ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಅಲ್ಲಿ ಕರೆದಿರ್ಬೋದು. ಕರೆದಿದ್ದು ಪ್ಲೇಸು ಅನ್ನೋದಕ್ಕಿಂತ ಕಾಂಗ್ರೆಸ್ ನೇತೃತ್ವ ಸರ್ಕಾರನೇ ಅಂತಾರೆ ಇದಕ್ಕೇನಾದರೂ ಬೇರೆ ನೇತೃತ್ವ ಸರ್ಕಾರ ಅಂತಾರ? ಇಲ್ಲಲ್ಲ. ಪಕ್ಷ ಹೇಳಿದ ಪಕ್ಷದ ಮೇಲೇನೆ ಗೆದ್ದರು ನಾವು. ಪಕ್ಷ ಎಲ್ಲರೂ ನಾವು ಗೆಲ್ತೀವ ಸರ್? ನಿಶ್ಚಿತವಾಗಲೂ ಇಂಡಿಪೆಂಡೆಂಟ್ ಬಾಡಿ. ಒಬ್ಬ ರಾಜ್ಯದ ಅಧ್ಯಕ್ಷರಾಗಿ ಕರೆದಿದ್ರೆ ಅದು ತಪ್ಪಾಗ್ಬೋದು. ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಕೆಲವೊಂದಿಷ್ಟು ಪ್ರಾಧಿಕಾರದ, ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು, ಅವ್ರಿಗೆ ಅದ್ರ ಬಗ್ಗೆ ಅನುಭವ ಇದೆ. ಅಕಾಡೆಮಿಗಳನ್ನು ಸ್ಟ್ರೆಂತನ್ನು ಮಾಡ್ಬೇಕಂತ ಸಲಹೆ ಸೂಚನೆಗಳನ್ನು ಕೊಡೋಕ್ಕೆ ಕರೆದಿದ್ದಾರೆ. ಅದನ್ನು ಕೆಲವೊಂದಿಷ್ಟು ಸಾಹಿತಿಗಳು ಕೆಲವೊಂದಿಷ್ಟು ಮಂದಿ ತಪ್ಪಾಗಿ ಹೇಳ್ತಾ ಇದ್ದಾರೆ. ಅವರೆಲ್ಲ ಹಿರಿಯರ ಸಾಹಿತಿಗಳ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಒನ್ ಥಿಂಗ್, ಅದು ವಿಧಾನಸೌಧದಾಗ ಆಗಬೇಕಾಗಿದ್ದು ಅಲ್ಲಾಗಿದೆ ಅಂತ ನಿಮ್ಮ ಅಭಿಪ್ರಾಯ. ಅದ್ರ ಬಗ್ಗೆ ಭಾಳ ಡಿಸ್ಕಷನ್ ಮಾಡೋದಕ್ಕಿಂತ ಸಾಹಿತ್ಯ ಮತ್ತು ಅಕಾಡೆಮಿ ಮತ್ತು ಪ್ರಾಧಿಕಾರದ ಬಗ್ಗೆ ಸ್ಟ್ರೆಂತನ್ನು ಮಾಡೋದ್ರ ಬಗ್ಗೆ ಚಿಂತನೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಇರ್ಬೋದು, ನಾವೆಲ್ಲರೂ ಸೇರಿ ಮಾಡುವಂಥ ಕೆಲಸ. ಅದರ ಜೊತೆಗೆ ನಿಮ್ಮ ಪಾಲನ್ನು ಭಾಳ ದೊಡ್ಡದಿದೆ, ಮಾಧ್ಯಮದ ಪಾಲನ್ನು. ಅದನ್ನು ಜಾಸ್ತಿ ಬೇರೆ ಬೇರೆ ದಿಕ್ಕಿಗೆ ತೊಗೊಂಡು ಹೋಗೋದಕ್ಕಿಂತ ಒಳ್ಳೆ ದಿಕ್ಕಿಗೆ ತಂಬರೋದು ಭಾಳ ಒಳ್ಳೆಯದು ಅಂತ ನನ್ನ ವೈಯಕ್ತಿಕ. ಇಲ್ಲ, ರಾಜಕಾರಣಿಗಳು ಸಾಹಿತಿಗಳು ನಾವು ಅದನ್ನು ವ್ಯಾಖ್ಯಾನ ಮಾಡೋಕ್ಕೆ ಹೋಗಲ್ಲ. ಸಾಹಿತಿಗಳು ಅವ್ರು ಭಾಳ ಹಿರಿಯ ಸಾಹಿತಿಗಳದಾರ, ತಮ್ಮದೇ ಆದಂಥ ಕಲ್ಪನೆ ಇಟ್ಕೊಂಡು ಮಾಡಿದಂಥ ಸಾಹಿತಿಗಳದಾರ. ನಾನು ಯಾರ ಬಗ್ಗೆನೂ ಅವ್ರನ್ನ ಟೀಕೆ ಮಾಡೋಷ್ಟು ನಾನು ದೊಡ್ಡವಲ್ಲ, ನಾನು ಇನ್ನೂ ಸಣ್ಣವನು ಅಲ್ಲ ಸರ್. ಎಲ್ಲರೂ ಅಲ್ಲ, ಎಲ್ಲರನ್ನೂ ನಾವು ಅದಕ್ಕೆ ತರಕ್ಕೆ ಪ್ರಯತ್ನ ಮಾಡೋದು ಬೇಡ. ಅದ್ರ ಬಗ್ಗೆ ಚರ್ಚೆ ಅನಗತ್ಯವಾಗಿ ಅದ್ರ ಚರ್ಚೆ ಮಾಡೋದು ಬೇಡ. ಈಗ BJP ಅವ್ರು ಕೆಲವೊಂದಿಷ್ಟು ಮಂದಿ ಮಾತಾಡಿದರು. ಕೆಲವೊಂದಿಷ್ಟು ಮಂದಿ BJP ಅವ್ರಿಗೆ ಎಲ್ಲಿ ಹೋಗಿದ್ರು ಏನು ಹೋಗಿದ್ರು ಅಂತ ಅದನ್ನು ಹೇಳೋಕ್ಕಾಗತ್ತೆ ನನಗೆ? ಅವ್ರ ಸರ್ಕಾರದೊಳಗೆ ಅದನ್ನು ಹೇಳಿದ್ರೆ ಮತ್ತೆ ರಾಜಕಾರಣಗೊಳಿಸೋಂಥದ್ದಾಗತ್ತೆ. ನನಗೆ ಅದು ಬೇಡ ಅಂತ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡೋಲ್ಲ. ಬಟ್ ಒಂದೇ ಒಂದು, ನಮ್ಮ ಅಧ್ಯಕ್ಷರು ಇರ್ಬೋದು, ನಮ್ಮ ಉಪಮುಖ್ಯಮಂತ್ರಿಗಳಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳಿರ್ಬೋದು, ಅಕಾಡೆಮಿ ಬಗ್ಗೆ
ಸ್ಟ್ರೆಂತನ್ನು ಮಾಡೋದಕ್ಕೆ ಅಕಾಡೆಮಿ ಬಗ್ಗೆ ಎಷ್ಟೋ ಸಾಹಿತಿಗಳು ನಮ್ಗೆ ಸಹಕಾರ ಮಾಡಿದಂಥ ಸಾಹಿತಿಗಳು ಇದ್ದಾರೆ, ತಪ್ಪೇ ಅದೇ ಅದು ಅಂದರೆ. ಆದರೆ ಎಲ್ಲ ಸಾಹಿತಿಗಳನ್ನ ರಾಜಕಾರಣಕ್ಕೆ ಮತ್ತೊಂದಕ್ಕೆ ಹೋಲ್ಸಕ್ಕೆ ನಾನು ಪ್ರಯತ್ನ ಮಾಡ ಇಲ್ಲ 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 ನೋಡಿ, ಎಲ್ಲ ರಾಜಕೀಯ ಪಕ್ಷಕ್ಕೂ ಎಲ್ಲ ಸಾಹಿತಿಗಳು ಕೆಲವೊಂದು ಸಲಹೆಗಳನ್ನು ಕೊಡ್ತಾರೆ. ಕೊಡಬಾರ್ದಂತ ಏನಿದೇನು, ಕೆಲವೊಂದಿಷ್ಟು ಸಾಹಿತಿಗಳು ನಮ್ಗೆ ಸಲಹೆ ಕೊಡ್ತಾರೆ. ನೋಡಿ ಕೆಲವೊಂದು ಅಲ್ಲ, ನಾನು ಹೇಳಕತ್ತಿದ್ದು ಕೆಲವೊಂದಿಷ್ಟು ಸಾಹಿತಿಗಳು, ಕೆಲವೊಂದಿಷ್ಟು ಬರಹಗಾರರು, ಕೆಲವೊಂದಿಷ್ಟು ವಿಚಾರಗಳು, ದೇಶದ ಬಗ್ಗೆ ಚಿಂತನೆ, ಕೆಲವೊಂದು ನಾವು ತಪ್ಪು ಮಾಡಿದ್ರು ನಮಗೂ ತಿದ್ದಿ ಹೇಳೋಂಥದ್ದು ಎಷ್ಟೋ ಸಾಹಿತಿಗಳು ಮಾಡಿದ್ದಾರೆ. ಮಾಡ್ಬಾರ್ದು ಅಂತೇನಿಲ್ಲ, ನಮ್ಮ ಪರವಾಗಿನಿದ್ದಾರೆ, ನಮ್ಮ ವಿರುದ್ಧನಿದ್ದಾರೆ. ನಾವು ತಪ್ಪು ಮಾಡಿದಾಗ ನಮ್ಮನ್ನು ಸರಿದಾರಿ ರೀತಿಯೊಳಗೆ ತರೋಕೆ ಬರ ರೀತಿಯೊಳಗೆ ನಮ್ಮ ಎಚ್ಚರಿಸುವಂಥ ಕೆಲಸಗಳನ್ನು ಸಾಹಿತಿಗಳು ಮಾಡಿದ್ದಾರೆ. ನೀವು ಅದನ್ನು ಒತ್ತಿ ಹೇಳಿ ಅದನ್ನು ಯಾವುದೇ ಕಾರಣಕ್ಕೂ ರಾಜಕಾರಣಗೊಳಿಸೋದಕ್ಕಿಂತ ಅದನ್ನು ಕೈ ಬಿಟ್ಟು ಬೇರೆದ ಕಡೆ ಹೋಗೋದು ಭಾಳ ಒಳ್ಳೆಯದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದನ್ನು ಅಲ್ಲಿಗೆ ಮುಗಿಸ್ಬಿಡಿ. ಏನು ಗೊತ್ತಾ, ಈಗ ಅಕಾಡೆಮಿ ಅಧ್ಯಕ್ಷರಾಗಿದ್ದಂಥವ್ರು, ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿದ್ದಂಥವ್ರು ಅವರ ಸಲಹೆ ಸೂಚನೆ ತಗೊಳ್ಳೋದು ತಪ್ಪಿಲ್ಲ. ಆದ್ರೆ ಸಲಹೆ ಸೂಚನೆ ತೆಗೆದುಕೊಳ್ಳಿ ಮಾಡಿದಂಥ ಸ್ಥಳ ಇದೆಯಲ್ಲ, ಅದ್ರ ಬಗ್ಗೆ ಅಷ್ಟೇ ಆಕ್ಷೇಪ ಬರ್ತಾರೆ. ಆಯ್ತು, ಈಗ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕಿಂತ ಅಕಾಡೆಮಿಗಳ ಬಗ್ಗೆ ಚರ್ಚೆಗಳನ್ನು ಮಾಡೋಣ. ಅಕಾಡೆಮಿ ಯಾವ ರೀತಿ ಸ್ಟ್ರೆಂತನ್ನು ಮಾಡಬೇಕು, ಯಾವ ರೀತಿ ಅದನ್ನು ಕೆಲಸ ಮಾಡೋದ್ರ ಬಗ್ಗೆ ಈಗಾಗಲೇ ನಾವು ಸೂಚನೆ ಕೊಟ್ಟಿವಿ. ಅದಕ್ಕೆ ನೀವೇನಾದರೂ ಸಲಹೆ ಸೂಚನೆಗಳು ಕೊಡೋವಿದ್ರೆ ಅದ್ರ ಬಗ್ಗೆ ಹೇಳಿ, ಅದ್ರ ಬಗ್ಗೆ ಮಾತಾಡೋಣ. 2018ರಲ್ಲಿ ನಿಮ್ಮ ಪಕ್ಷ ಅಂದರೆ ಸರ್ಕಾರದ ಕೊನೆ ಅಂದರೆ ನಾಗರಿಕ ಗೊತ್ತಿದೆ, ಉಮಾಶ್ರೀ ಅವರಿಗೆ ನಾಟಕ ಅಕಾಡೆಮಿ ಜೀವಮಾನದ ಸಾಧನ ಪ್ರಶಸ್ತಿ ಅನೌನ್ಸ್ ಆಯಿತು. ನಂತರ ಬಂದ ಸರ್ಕಾರ ಅವರಿಗೆ ಆನಂದ ಮಾಡಲ್ಲ. ಅದಕ್ಕೆ ನಿಮಗೆ ಗೊತ್ತು ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಆ ಥರದ ನಿರ್ಧಾರಗಳು ಈ ಆಗಿರೋದೇನೆ ಅದೇ ಥರ ಇದೆ. ನಮ್ಮಲ್ಲಿ ಆ ರೀತಿ ಏನು ಅಂಥವೇನು ಆಗಾಗಲ್ಲ, ಅಂಥದಕ್ಕೆ ಅವಕಾಶವನ್ನು ಕೊಡೋಂಗಿಲ್ಲ. ಅದು ಹಿಂದೆ ಉಮಾಶ್ರೀ ಕೊಡಲಿಲ್ಲ ಅವರು. ಈಗ ನೋಡಿ, ನಾನು ಹಿಂದಿನ 2 ವರ್ಷದ ಪ್ರಶಸ್ತಿಯನ್ನು ನಾನು ಕೊಟ್ಟೆ, ಬೇರೆ ಎಲ್ಲ ಪ್ರಶಸ್ತಿಗಳನ್ನು. ಏನು ನಮಗೆ ಕೆಲವೊಂದಿಷ್ಟು ಯಾವುದೋ ವಿವಿಧ ಪ್ರಶಸ್ತಿಗಳನ್ನೇ ಕೊಟ್ಟೆ. BJP ಸರ್ಕಾರ ಆಯ್ಕೆ ಮಾಡಿದಂಥವ್ರಿಗೇ ಅವ್ರು ಪ್ರಶಸ್ತಿ ಕೊಟ್ಟಿದ್ದಿಲ್ಲ. ಅವ್ನು 2 ವರ್ಷದಿಂದ ನಾನು ಕೊಟ್ಟೆ. ಆ ಸರ್ಕಾರ ಮಾಡೈತಿ, ನಾನು ಯಾಕೆ ಮಾಡಲಿ, ಬೇರೆದವ್ರು ಮಾಡಬೇಕು ಅಂತ ನಾನು ಮಾಡೋಕ್ಕೆ ಹೋಗಲಿಲ್ಲ. ಆದರೆ ರಾಜಕಾರಣ ಮಾಡೋಕ್ಕೆ ಹೋಗಲಿಲ್ಲ. ನಾನು ಯಾರು ಅವ್ರು ಆಯ್ಕೆ ಮಾಡಿದ್ರು ಅವ್ರದ್ದೇ ಪಟ್ಟಿ ತೊಗೊಂಡು ಅವರಿಗೆ ಸನ್ಮಾನ ಮಾಡಿದೆ. ಅಂದರೆ 3 ವರ್ಷದ್ದು ಅಟ್ ಎ ಟೈಮು ವಿವಿಧ ಪ್ರಶಸ್ತಿಗಳನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ನಮ್ಮಲ್ಲೇ ಏನಂದರೆ ಸಾಹಿತ್ಯಕ್ಕೂ ರಾಜಕಾರಣಕ್ಕೂ ಅದನ್ನು ತರೋದಕ್ಕಿಂತ ಅವರು ಸಲಹೆ ಸೂಚನೆಗಳು, ಅವ್ರು ಹಿರಿಯರ ಕೆಲವೊಂದು ಸಲಹೆಗಳನ್ನು ಕೊಡ್ತಿರ್ತಾರೆ. ಆ ಸಲಹೆಗಳನ್ನು ಮುಖ್ಯಮಂತ್ರಿಗಳನ್ನು ಹಿಡ್ಕೊಂಡು ಎಲ್ಲರೂ ಮಾಡ್ತೀವಿ. ಮತ್ತು DK ಶಿವಕುಮಾರ್ ಸಾಹೇಬ್ರ ಬಗ್ಗೆ ಮಾತಾಡೋದಕ್ಕಿಂತ ಅವರೊಬ್ಬರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿದಂಥರು. ಅವರು 1 ವರ್ಷ 2 ವರ್ಷ ಕೆಲಸ ಮಾಡಿದಂಥರು. ಕೆಲವೊಂದಿಷ್ಟು ಸಲಹೆ ಪ್ರಾಧಿಕಾರದ ಅಧ್ಯಕ್ಷರಿಗೆ, ಅಕಾಡೆಮಿ ಅಧ್ಯಕ್ಷರಿಗೆ ಕೆಲವೊಂದಿಷ್ಟು ಸಲಹೆಗಳನ್ನು ಸ್ಟ್ರೆಂತನ್ನು ಮಾಡಲಿಕ್ಕೆ, ನಮ್ಮ ಸರ್ಕಾರದ ಹೆಸರನ್ನು ತರಲಿಕ್ಕೆ ಒಳ್ಳೊಳ್ಳೆ ಯೋಜನೆಗಳನ್ನು ರೂಪಿಸಿ ಅಂತ ಹೇಳಿ ಕಳಿಸಿದ್ದಾರೆ. ತಪ್ಪೇನಿದೆ? ಅದಕ್ಕೆ ಜಗದ ಬಗ್ಗೆ ನಿಮ್ಗೊಂದು ಸ್ವಲ್ಪ ಇದೆ, ಅದ್ರ ಬಗ್ಗೆ ಬೇಡ, ಪ್ರಾಧಿಕಾರದ ಬಗ್ಗೆ ಚರ್ಚೆ ಮಾಡೋಣ. ಎಸ್ ಸರ್. ಈಗ ಸಾಹಿತ್ಯ ಸಮ್ಮೇಳನ ಮಂಡ್ಯದೊಳಗೆ ಮಾಡ್ಬೇಕಂತ ಈಗಾಗಲೇ ಆಗಿದೆ. ಅಲ್ಲಿ ಜಿಲ್ಲಾ ಮಂತ್ರಿಗಳಿಗೆ ನಾವು ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ. ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಾವು ಅವ್ರಿಗೆ ಏನು ಗ್ರ್ಯಾಂಟ್ ಕೊಡ್ತೀವಿ ಅಂತ ಹೇಳಿದ್ವಿ, ಅದನ್ನು ಗ್ರ್ಯಾಂಟ್ ಬಿಡುಗಡೆ ಮಾಡ್ತೀವಿ. ದಿನಾಂಕವನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ದಿನಾಂಕವನ್ನು ನಿಗದಿ ಮಾಡಿ ಆ ಕಾರ್ಯಕ್ರಮಕ್ಕೆ ಏನೇನು ಬೇಕಾಗಿದೆ ಅದನ್ನು ಕೊಡುವಂಥ ಕೆಲಸ ಮಾಡಬೇಕಂತ ಇದ್ದೀವಿ. ಅದನ್ನು ಈಗ ಜಿಲ್ಲಾ ಮಂತ್ರಿಗಳು ಮತ್ತು ಅಲ್ಲಿ ಕನ್ನಡ ಮತ್ತು ಸಾಹಿತ್ಯ ಪರಿಷತ್ತಿನ ಇವರೆಲ್ಲರೂ ಏನೇನು ನಿರ್ಧಾರ ಮಾಡ್ತಾರೆ ಅದು ಎಲ್ಲ ರೀತಿಯ ಸಹಕಾರ ಸರ್ಕಾರ ಮಾಡುತ್ತೆ. ಇಲ್ಲ, ಅದ್ರ ಕೆಲವೊಂದಿಷ್ಟು ಪ್ರಾಬ್ಲಮ್ ಇದೆ, ನನ್ನ ಗಮನಕ್ಕೆ ಬಂದಿದೆ. ಇದು ಇವ್ರಿಗೆ ನಾವು ಚಲುವರಾಯಸ್ವಾಮಿ ಅವ್ರ ಹತ್ರ ನಾನು 2-3 ದಿವಸದಿಂದ ನಾನು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ. ಅದಕ್ಕೆ ಮಾತಾಡ್ತಾರೆ. ಅದನ್ನು ಆದಷ್ಟು ಬೇಗ ಯಾವ ಕಾರ್ಯಕ್ರಮಗಳು ನಡಿಬೇಕೋ ಅವ್ನು ನಡೀತೇವೆ. ಸರ್, ಈಗ ಇದ್ರ ಬಗ್ಗೆ ಈಗಾಗಲೇ ನನ್ನ ಇಲಾಖೆ ಗಮನಕ್ಕೆ ಬಂದಿದೆ. ಈಗ ನಮ್ಮ ಗಡಿ ಪ್ರಾಧಿಕಾರದ ಅಧ್ಯಕ್ಷರು ಭೇಟಿಗೂ ಅಲ್ಲಿ ಪತ್ರನ ಬರೆದಿದ್ದಾರೆ ಮತ್ತು ನಮ್ಮ ಹಿರಿಯರಾದಂಥ ಪುರುಷೋತ್ತಮ ಬೆಳೆಮಲೆಯವರು ಪತ್ರವನ್ನು ಬರೆದಿದ್ದಾರೆ. ಈಗ ಅದಕ್ಕೂ ನಾವು ಪತ್ರವನ್ನು ಮುಖ್ಯಮಂತ್ರಿಗಳ ಜೊತೆಗೆ ಅಲ್ಲಿಯ ಮುಖ್ಯಮಂತ್ರಿಗಳು, ಅಲ್ಲಿಯ
ಮುಖ್ಯಮಂತ್ರಿಗಳ ಜೊತೆಗೂ ಪತ್ರ ಬರೆದು ಅಲ್ಲಿಯ ಜಿಲ್ಲಾಧಿಕಾರಿಗಳ ಜೊತೆಗೂ ನಾನು ಮಾತಾಡುವಂಥ ಕೆಲಸ ಮಾಡ್ತೀನಿ. ಈಗ ಒಂದು 2-3 ದಿವಸದೊಳಗೆ ನಮ್ಮ ಗಡಿ ಪ್ರಾಧಿಕಾರದ ಅಧ್ಯಕ್ಷರು ಅಲ್ಲಿ ಭೇಟಿಯನ್ನು ಕೊಡ್ತಾರೆ ಮತ್ತು ನಮ್ಮ ಇವರು ಪುರುಷೋತ್ತಮ ಬೆಳೆಮೆಲೆ ಅವರೂ ಅಲ್ಲಿಗೆ ಭೇಟಿಯನ್ನು ಕೊಡುವಂಥದ್ದು ಮತ್ತು ಅವ್ರು ಕೆಲವೊಂದು ಸಲಹೆಗಳನ್ನು ನನಗೆ ಪತ್ರ ಬರೆದಿದ್ದಾರೆ. ಅದನ್ನು ನಾನು ಮುಖ್ಯಮಂತ್ರಿಗಳ ಜೊತೆಗೆ ನಾನು ಚರ್ಚೆ ಮಾಡಿ ಅಲ್ಲೇ ಮಹಾರಾಷ್ಟ್ರ ರಾಜ್ಯಕ್ಕೂ, ಯಾಕಂದರೆ ಈ ಗಡಿ ಭಾಗದಾಗ ಕೆಲವೊಂದಿಷ್ಟು ಸಮಸ್ಯೆಗಳು ಆಗ್ತಾಯಿದ್ವಿ. ಹಿಂದೆ ಕಾಸರಗೋಡದೊಳಗೆ ಆಗಿತ್ತು. ಆವಾಗ ನಾನು ನೇರವಾಗಿ ಅಲ್ಲಿಯ ಮುಖ್ಯಮಂತ್ರಿಗಳಿಗೆ ಇಲ್ಲಿಯ ಜಿಲ್ಲಾ ಮಂತ್ರಿಗಳಿಗೆ ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ನಾನು ಪತ್ರನೂ ಬರೆದಿದ್ದೆ ಮತ್ತು ಮಾತಾಡಿದೆ. ಅದು ಸರಿಯಾಯಿತು. ಇದನ್ನು ಸರಿ ಮಾಡುವಂಥ ಕೆಲಸ ಆಗುತ್ತೆ. ಯಾಕಂದರೆ ಗಡಿ ಭಾಗದಾಗ ಸ್ವಲ್ಪ ಇಂಥ ಸಣ್ಣ ಪುಟ್ಟ ದೋಷಗಳು ಆಗ್ತಾ ಇರ್ತಾವೆ. ಆವಾಗ ಅವನ್ನ ಸರಿ ಮಾಡುವಂಥ ಕೆಲಸ ಇಲಾಖೆ ಮಾಡ್ತಾರೆ. ಗಡಿ ಭಾಗದ ಕನ್ನಡ ಶಾಲೆಗಳಲ್ಲೂ ಟೆಕ್ಸ್ಟ್ ಬುಕ್ ಸಪ್ಲೈ ಆಗಿಲ್ಲ. ಅಲ್ಲಿ ಆಂಧ್ರ ಸರ್ಕಾರದಲ್ಲೂ ಕೊಡಲ್ಲ ಕನ್ನಡ ಲ್ಯಾಂಗ್ವೇಜ್. ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಆ ಥರದ ಸಮಸ್ಯೆಗಳು ಭಾಳಷ್ಟು ಕಡೆ. ಅಂಥ ಸಮಸ್ಯೆಗಳು ನಮ್ಮ ಗಮನಕ್ಕೆ ತಂದರೆ ನಿಶ್ಚಿತವಾಗಲೂ ಪರಿಹಾರವನ್ನು ಮಾಡ್ತೀವಿ. ಯಾಕಂದರೆ ನಮ್ಮ ಇಲಾಖೆ ಇರೋದೇ ಗಡಿ ಭಾಗದೊಳಗೆ ನಮ್ಮ ಕನ್ನಡವನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ವಿಶೇಷವಾದಂಥ ಅನುದಾನ ಮತ್ತೊಂದು ಕೊಡೋದ್ರಿಂದ ಅಲ್ಲಿ ಗಡಿ ಭಾಗದೊಳಗೆ ಯಾವುದಾದ್ರೂ ತೊಂದರೆ ಆದರೆ ನಾವು ಸರಿ ಮಾಡೋಂಥ ಕೆಲಸ ಮಾಡ್ತೀವಿ. ಸರಿ, ಈಗಾಗಲೇ ನಾಮಫಲಕಗಳ ಬಗ್ಗೆ 2-3 ಸಭೆಗಳಾಗಿದ್ದಾವೆ. ಸಭೆಗಳನ್ನು ಮಾಡಿದ್ದೀನಿ. ನಾಮಫಲಕದ ಬಗ್ಗೆನೂ ಎಷ್ಟು ಅಂಗಡಿ ಒಳಗೆ ಇದಾಗಿದೆ ಅಂತಲೂ ಹೇಳಿದೆ. ಅದರೊಳಗೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇಂಟರ್ಫರೆನ್ಸ್ ಆಗಿದೆ. ಕೇಸು ಆಗಿದೆ. ಅದನ್ನು ಪೂರ್ಣ ತೆಗೆದುತೀವಿ. ಯಾಕಂದರೆ ನಾವು ಅದು ಹೈಕೋರ್ಟ್ನಾಗ ಆಗೋ ಟೈಮ್ದೊಳಗೆ ನಮಗೆ ನೀತಿ ಸಂಹಿತೆ ಬಂದಿರೋದ್ರಿಂದ ನಾವು ಯಾವುದೂ ಚರ್ಚೆ ಮಾಡಿಲ್ಲ. ಈಗ ಇಲಾಖೆ ಇದನ್ನು ಚರ್ಚೆ ಮಾಡಿದ್ರೆ ಆದಷ್ಟು ಬೇಗನೆ ನಾನು ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮಾಡಿದೆ. ಎಲ್ಲ ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರಕ್ಕೆ ಇನ್ಸ್ಪೆಕ್ಷನ್ ಮಾಡಬೇಕು, ಭೇಟಿ ಕೊಡಬೇಕು, ಅದಕ್ಕೊಂದು ಸಮಿತಿ ಮಾಡಿದ್ವಿ. ಆಮೇಲೆ BBMP ವ್ಯಾಪ್ತಿಯೊಳಗೂ BBMPಯ ಕಮಿಷನರು ಮತ್ತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಕರೆದು ಸಭೆ ಮಾಡಿದ್ದೀನಿ. ಈಗ ಆದಷ್ಟು ಬೇಗನೆ ಅದನ್ನು ಸಭೆ ಮಾಡ್ತೀನಿ. ಏನು ಹೈಕೋರ್ಟು ನಮಗೆ ಸೂಚನೆ ಕೊಟ್ಟಿದೆ ಅದ್ರ ಬಗ್ಗೆನೂ ವಿಚಾರ ಮಾಡಿ ನಾವು ಅದಕ್ಕೇನು ಕ್ಲಾರಿಫಿಕೇಷನ್ ಸಲ್ಲಿಸ್ಬೇಕಾಯ್ತು ಅದನ್ನು ಸಲ್ಲಿಸುವಂಥ ಕೆಲಸವನ್ನು ಇಲಾಖೆ ಮಾಡುತ್ತೆ. ಆದರೆ ಒಂದಂತೂ ಸತ್ಯ, ಕನ್ನಡ ಭಾಷೆ ವಿಚಾರದ ಬಗ್ಗೆ, ಬೋರ್ಡಿನ ವಿಚಾರದ ಬಗ್ಗೆ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ರಾಜಿ ಪ್ರಶ್ನೆ ಇಲ್ಲ. ಕನ್ನಡದ ವಿಚಾರದೊಳಗೆ ಕೋರ್ಟ್ ಹೇಳಿದ ಮೇಲೆ ಕೆಲವೊಂದಿಷ್ಟು ಕೋರ್ಟಿನ ಸೂಚನೆಗಳನ್ನು ನಾವು ಕೇಳಬೇಕಾಗತ್ತೆ. ಅದನ್ನು ಇಲಾಖೆ ಅಧಿಕಾರಿಗಳ ಜೊತೆಗೆ ನಾನು ಕರೆದು ಮಾತಾಡಿದ ಮೇಲೆ ನಾನು ನಿಮಗೆ ಪೂರ್ಣ ಮಾಹಿತಿಯನ್ನು ಒದಗಿಸ್ತೀನಿ. ಮೈಸೂರು ಬೆಳಗಾವಿ 2 ವಿಶ್ವ ಕನ್ನಡ ಸಮ್ಮೇಳನ ಬಿಟ್ಟರೆ ಆಮೇಲೆ ಆಗಿಲ್ಲ. ದಾವಣಗೆರೆ ಆಗುತ್ತಿದ್ದು ಎಲ್ಲ ಸರ್ಕಾರಗಳು ಬಂದರೂ ಮಾಡ್ಕೊಂಡು ಹೇಳ್ತಾರೆ. ಬಟ್ ಅದು ಈ ಸತಿ ನಾವು ಮುಖ್ಯಮಂತ್ರಿಗಳ ಜೊತೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀವಿ. ವಿಶ್ವ ಕನ್ನಡ ಸಮ್ಮೇಳನ ಮಾಡೋದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೀನಿ. ಈಗ ನನಗೆ ಪ್ರಾಧಿಕಾರ ಒಂದು ಸ್ಟ್ರೆಂಥನ್ ಇರೋದರಿಂದ ಇಂಥವೆಲ್ಲ ಸಮ್ಮೇಳನ ಮಾಡೋಕ್ಕೆ ನನಗೆ ಭಾಳ ಅನುಕೂಲಕರ ವಾತಾವರಣ ನಿರ್ಮಾಣ ಆಗುತ್ತೆ. ಅದಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಮ್ಮ ಮನಸ್ಸಿನೊಳಗೆ, ನನ್ನ ಹೃದಯದೊಳಗಿದೆ ವಿಶ್ವ ಕನ್ನಡ ಸಮ್ಮೇಳನ ಮಾಡಬೇಕು ಅಂತ. ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಅದನ್ನೇ ಅವ್ರ ಮುಖ್ಯಮಂತ್ರಿಗಳ ಬಾಯಿಂದ ಏನು ಬರ್ತದೆ ಅದು ಬಂದ ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು. ಮತ್ತೆ ಈ ಹಿಂದಿನ ಸರ್ಕಾರ ಗಡಿನಾಡ ಉತ್ಸವಗಳು ಮಾಡ್ತಾ ಇದ್ದಾರೆ ಸರ್. ಅದು ಕಾಸರಗೋಡು ಕಡೆ ಇರ್ಬೋದು, ಅಥವಾ ನಿಮಗೆ ಮಹಾರಾಷ್ಟ್ರದಲ್ಲಿ ಇರ್ಬೋದು, ಅಥವಾ ಗೋವಾ ಕಡೆ ಇರ್ಬೋದು. ನೀವು ಅದನ್ನ ಕಾನ್ಸೆಪ್ಟ್ ಕಂಟಿನ್ಯೂ ಮಾಡ್ತೀರಾ? ಮತ್ತು ಇನ್ನೊಂದು ಗಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅನುದಾನ ಜಾಸ್ತಿ ಮಾಡಿ ಸರ್. ಯಾಕಂದರೆ ಕೆಲಸ ಜಾಸ್ತಿ, ಅದಕ್ಕೆ ಅನುದಾನ ತುಂಬ ಕಡಿಮೆ. ಅದ್ರ ಬಗ್ಗೆ ಗಮನ ಇಲ್ಲ, ಮಾಡ್ತೀವಿ. ಈಗೇನು ಗಡಿನಾಡು ಉತ್ಸವದ ಬಗ್ಗೆ ಏನು ಮಾತಾಡಿದ್ರಲ್ಲ, ನಾವು ಕೆಲವೊಂದಿಷ್ಟು ಬೇರೆ ರೀತಿಯೊಳಗೆ ಉತ್ಸವ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇಲಾಖೆಯೊಳಗೆ ಓದ್ಸತಿನೇ ನನ್ನ ಪ್ರಯತ್ನ ಪ್ರಾರಂಭ ಆಗಬೇಕಾಗಿತ್ತು. ನಮಗೆ ನೀತಿ ಸಂಹಿತೆ, ಚುನಾವಣೆ ಅಂತ ಬಂದು ಒಂದು 3-4 ತಿಂಗಳು ನನಗೆ ಸ್ವಲ್ಪ ಅದನ್ನು ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಈ ಸತಿ ಬೇರೆ ರೀತಿಯೊಳಗೆ, ಅಂದರೆ ಈ ಕೆಲವೊಂದಿಷ್ಟು ಒಂದು ಶಾಲೆಗೆ 20,000 ರೂಪಾಯಿ ಕೊಡೋದು, ಒಂದು ಏನೋ ಕಾರ್ಯಕ್ರಮ ಮಾಡ್ರಿ ಅನ್ನೋದು, ಇನ್ನೂ ಒಂದು ಜಿಲ್ಲೆಗೆ ಒಂದು 50,000 ರೂಪಾಯಿ ಕೊಡೋದು, ಬೇರೆ ಕಾರ್ಯಕ್ರಮ ಹಂಗಿಲ್ಲ. ನಾನು ಒಟ್ಟಾರೆ ವಿಭಾಗ ಮಟ್ಟದೊಳಗೆ ದೊಡ್ಡ ಪ್ರಮಾಣದೊಳಗೆ ಕೆಲವೊಂದಿಷ್ಟು ಕಾರ್ಯಕ್ರಮ ಮಾಡಬೇಕಂತ ಮಾಡಿದ್ದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.